ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ಇವತ್ತು ಏಕಾದಶಿನಲ್ಲ, ಬೇಗ ಎದ್ದು ಬೆಳಗ್ಗೆನೇ ಒಬ್ಬಿಟ್ಟು ಮಾಡಿದ್ದೆ. ಪೂಜೆ ಎಲ್ಲ ಆಯಿತು ಸ್ನೇಹಿತರೆ. ಬೇಗ ಪೂಜೆ ಮಾಡಿದೆ. ಒಂದು ಸ್ವಲ್ಪ ಗಿಡಗಳು ಕೆಲಸ ಮಾಡೋಣ ಅಂತ ಬೇಗ ಪೂಜೆ ಮಾಡಿದೆ. ಇದು ವೇಸ್ಟ್ ಆಗಿತ್ತು ಸ್ನೇಹಿತರೆ. ಇದರಲ್ಲಿ ಏನೂ ಇರಲಿಲ್ಲ. ಗಿಡಗಳು ತಂದಿದ್ವಲ್ಲ, ಅದೆಲ್ಲ ಖಾಲಿ ಪಾಟ್ ಹಂಗೆ ಇತ್ತು ಸ್ನೇಹಿತರೆ. ಅದಕ್ಕೆ ಒಂದು ಸ್ವಲ್ಪ ಕೋರ್ಟನ್ನು, ಸ್ವಲ್ಪ ನೆಲಗುಲಾಬಿ, ಸ್ವಲ್ಪ ನಿಚ್ಕೊಂಡು ಹೂವಿನ ಗಿಡ, ಸುಮ್ಮನೆ ಪಾಟ್ ಖಾಲಿ ಇತ್ತಲ್ಲ, ಅದಕ್ಕೆ ಗೌರಿ ಹೂವು ಅಂತಾರಲ್ಲ, ಆ ಥರದ್ದೆಲ್ಲ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಇದೆಲ್ಲ ಗೊಬ್ಬರ ನೋಡ್ರಿ ಹೆಂಗಿದೆ. ನಾನೇ ಮಾಡಿರೋದು ಮನೆಯಲ್ಲಿ ಸ್ನೇಹಿತರೆ. ಗೊಬ್ಬರ ಇದು ಸಿಪ್ಪೆ, ತರಕಾರಿ, ಹಣ್ಣುಗಳು ಕೊಳ್ತಿದ್ದವು, ಆಮೇಲೆ ಈರುಳ್ಳಿ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ ಎಲ್ಲದನ್ನು ಒಂದು ಕಡೆ ಹಾಕ್ತಾಯಿದ್ದೆ ಸ್ನೇಹಿತರೆ. ನಾನು ಹಿತ್ತಲಲ್ಲಿ ಗಿಡದ ಬುಡಕ್ಕೆ ಹಾಕ್ತಾಯಿದ್ದೆ. ಅದನ್ನೆಲ್ಲ ತಂದು ಇಷ್ಟು ಕಪ್ಪಾಗಿ ಹೆಂಗಿದೆ ನೋಡಿರಿ ಸ್ನೇಹಿತರೆ. ಅದರಲ್ಲಿ ಕಡ್ಡಿ ಕಸ ಏನೋ ಇರುತ್ತಲ್ಲ, ಎಲ್ಲ ಆರಿಸಿ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ನೋಡಿರಿ ಎಷ್ಟು ಚೆನ್ನಾಗಿದೆ ಗೊಬ್ಬರ. ಒಂದೊಂದು ಎರೆಹುಳನೂ ಆಗಿಬಿಟ್ಟಿದೆ ಸ್ನೇಹಿತರೆ. ಎರೆಹುಳನ್ನೆಲ್ಲ ತೆಗೆದು ಇಳೆದೆಲೆ ಬಳ್ಳಿಗೆ ಮತ್ತು ಇದಕ್ಕೂ ಹಾಕ್ಬಿಟ್ಟೆ ಸ್ನೇಹಿತರೆ. ದಾಸವಾಳ ಗಿಡ ಪಾಟಲ್ಲಿತ್ತು, ಅದಕ್ಕೆ ಹಾಕ್ಬಿಟ್ಟೆ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ಇದೇ ಊರರಾಗಿದ್ದರೆ ಯಾವ್ಯಾವ ಥರ ಗಿಡ ಇದ್ದಾವೆ ಖಂಡಿತ ತಂದು ಕೊಡ್ರಿ ನಮ್ಮ ಅಂಗಡಿಗೆ. ನನಗೆ ಗಿಡಗಳು ಪ್ರಿಯಳು ನಾನು. ಹೋಳಿಗೆ ಊಟ ಮಾಡಿ ಕುತ್ಕೊಂಡಿಲ್ಲಿ ಆಗ್ತಾಯಿದ್ದೀನಿ ಸ್ನೇಹಿತರೆ. ಏಕಾದಶಿನಲ್ಲ ಇವತ್ತು. ಬೇಗ ಅಂಗಡಿಗೆ ಹೋಗೋಣ ಅಂತಂತ ಬೇಗ ಗಿಡ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ನೋಡಿರಿ ಇಷ್ಟು ಗಿಡ ಸುಮ್ಮನೆ ಪಾಟ್ ಖಾಲಿ ಇತ್ತು. ಇದೊಂದು ಸ್ವಲ್ಪ ಗಿಡ ಇತ್ತು, ಬಿಸಿಲಲ್ಲಿ ಇಟ್ಟಿದ್ದೀನಿ ಸ್ನೇಹಿತರೆ. ಒಂದು ಸ್ವಲ್ಪ ಬಿಸಿಲು ಬಂತಲ್ಲ, ಬಿಸಿಲಲ್ಲಿ ಇಟ್ಬಿಟ್ಟಿದ್ದೀನಿ ಸ್ನೇಹಿತರೆ. ಇಲ್ಲೊಂದು ಸ್ವಲ್ಪ ಬಾಗಿಲೆದ್ರಿಗೆ ಇಟ್ಕೊಂಡಿದ್ದೆ ಸ್ನೇಹಿತರೆ. ಇಲ್ಲಿಗೆಲ್ಲ ಜೋಡಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಮ ಮನೇಲಿ ಯಾವ್ಯಾವ ಥರ ಗಿಡ ಇದ್ದಾವೆ ಕಮೆಂಟ್ ಮಾಡಿ ತಿಳಿಸ್ತೀವಿ ಸ್ನೇಹಿತರೆ. ನಾನು ನರ್ಸರಿಗೆ ಹೋದಾಗ ಮಾತ್ರ ತರ್ತೀನಿ ಸ್ನೇಹಿತರೆ. ಇಲ್ಲೆಲ್ಲೂ ಸಿಗೋದಿಲ್ಲ. ನಮ್ಮ ಅಂಗಡಿ ಹತ್ರ ಒಂದು 2 ದಾಸವಾಳ ಬಂದಿದ್ದರು ಗಾಡೀಲಿ. ಒಂದು 2 ದಾಸವಾಳ ತಗೊಂಡಿದ್ದೆ, ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಒಂದು ರೆಡ್ ಕಲರು, ಇನ್ನೊಂದು ಎಲ್ಲೋಗೆ ರೆಡ್ಡು ಗೆರೆ ಥರ ಬಂದಿದೆ. ಚೆನ್ನಾಗಿದೆ ಸ್ನೇಹಿತರೆ, ಚೆನ್ನಾಗಿ ಬಂದಿದ್ದಾವೆ ಎರಡೂ. ತೋರಿಸಿದ್ದೀನಿ ಹೂವಳ್ದಾಗ. ಮತ್ತು ಈಗ ಮಗ್ಗಾಗಿದೆ, ಹೂವಳ್ದ ತೋರಿಸ್ತೀನಿ ಸ್ನೇಹಿತರೆ. ನಿಮಗೆ ಯಾರ್ಯಾರಿಗೆ ಗಿಡಗಳು ಇಷ್ಟ ಇದ್ದಾರೆ ನೋಡಿರಿ ಸ್ನೇಹಿತರೆ. ನೋಡಿರಿ ಇಷ್ಟೆಲ್ಲ ಖಾಲಿ ಇತ್ತು. ಕೆಳಗಡೆಗೆ ಇದು ತರಿಸಿದ್ದೆ, ವಾಲ್ಪೇಪರ್ ತರಿಸಿ ಹಾಕಿದ್ದೆ ಸ್ನೇಹಿತರೆ. ನೀರೆಲ್ಲ ಕುತ್ಕೊಂಡು ಗಲೀಜಾಗುತ್ತೆ ಅಂತ. ಇದು ಇಂಡೋರ್ ಪ್ಲ್ಯಾಂಟು ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಎಲ್ಲ ಹಂಗೆ ನೋಡ್ತೀರಾ ಸ್ನೇಹಿತರೆ, ಯಾರೂ ಕಮೆಂಟೇ ಮಾಡಲ್ಲ ಸ್ನೇಹಿತರೆ. ಈ ಸರಿ ಗಿಡ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ತೀನಿ ಸ್ನೇಹಿತರೆ. ನಿಮ್ಮ ಮನೇಲಿ ಯಾವುದಾದ್ರೂ ಗಿಡ ಇದ್ದರೆ, ಇದೇ ಊರರಾಗಿದ್ದರೆ ನಮ್ಮ ಅಂಗಡಿಗೆ ತಂದು ಕೊಡ್ರಿ ಸ್ನೇಹಿತರೆ. ದಯವಿಟ್ಟು ತಂದು ಕೊಡ್ರಿ. ಗಿಡ ಅಂದರೆ ನನಗೆ ತುಂಬ ಇಷ್ಟ ಸ್ನೇಹಿತರೆ. ನಾನು ಊಟ ಬಿಡ್ತೀನಿ, ಗಿಡಗಳು ಸಾಕೋದು ಬೆಳೆಸೋದು ಬಿಡಲ್ಲ ಸ್ನೇಹಿತರೆ. ನನಗೆ ಆಪ್ರೇಷನ್ ಆಗಿತ್ತು, ಆವಾಗ ಗಿಡಗಳು ತುಂಬ ಹಾಳಾಗ್ಬಿಟ್ಟು ಸ್ನೇಹಿತರೆ. ನೀರು ಹಾಕೋದಿಲ್ದಲೆಯ ಕೈ ನನಗೆ ಎತ್ತಕ್ಕಾಗ್ತಿರ್ಲಿಲ್ಲ. ಹಂಗಾಗಿ ನೀರು ಹಾಕೋಕ್ಕಾಗಲಿಲ್ಲ. ಆವಾಗ ಗಿಡ ತುಂಬ ಹೋಗ್ಬಿಡ್ತು ಸ್ನೇಹಿತರೆ. ಅಂಗಡಿಗೆ ಬೇರೆ 12 ದಿನಕ್ಕೆ ಆಪ್ರೇಷನ್ ಆಗಿ 12 ದಿನಕ್ಕೆ ಅಂಗಡಿಗೆ ಹೋಗ್ಬಿಟ್ಟೆ ಸ್ನೇಹಿತರೆ. ನಾನು ಅಂಗಡಿನೂ ಬಿಡೋಕ್ಕಾಗಲ್ಲ, ಮನೇಲಿ ಇರೋಕ್ಕಾಗಲ್ಲಲ್ಲ ಸ್ನೇಹಿತರೆ. ನಿಮ್ಮ ಮನೇಲಿ ಏಕಾದಶಿಗೆ ಏನೇನು ಮಾಡಿದ್ದೀರಾ ಖಂಡಿತ ತಿಳಿಸಿ ಸ್ನೇಹಿತರೆ. ಏನು ಉಂಡೆ ಮಾಡಿದ್ದೀರೋ, ಒಬ್ಬಿಟ್ಟು, ಕಡುಬು ತಿಳಿಸ್ರಿ. ಈ ಹಬ್ಬಕ್ಕೆ ಅದನ್ನೇ ಮಾಡೋ ಸ್ನೇಹಿತರೆ. ನಾನು ಇವತ್ತು ಭಾನುವಾರ ಸಂಡೇ ಫ್ರೀ ಆಗಿದ್ನಲ್ಲ, ಅತ್ಲಾಗ ಒಬ್ಬಿಟ್ಟು ಮಾಡಿಬಿಟ್ಟೆ ಸ್ನೇಹಿತರೆ. ಮತ್ತು ಗೌರಿ ಹಬ್ಬ, ಆಮೇಲೆ ದೀಪಾವಳಿ ಬೇರೆ ದಿನದಲ್ಲಾದರೆ ನನಗೆ ಟೈಮ್ ಆಗೋಲ್ಲ. ಅಂಗಡಿಗೆ ವ್ಯಾಪಾರ ಇರುತ್ತಲ್ಲ, ಅವಾಗ ರಶ್ ಇರುತ್ತೆ, ಅವಾಗ ಗಡಿಬಿಡಿ ಆಗ್ಬಿಡುತ್ತೆ. ಅವಾಗ ಏನೋ ಒಂದು ಮಾಡಿ ಅತ್ಲಾಗ ಓಡೋಗ್ಬಿಡ್ತೀನಿ ಸ್ನೇಹಿತರೆ. ಇದು ಮೀಶೋದಲ್ಲಿ ತರಿಸಿದ್ದೆ ಸ್ಟ್ಯಾಂಡು ಸ್ನೇಹಿತರೆ. ಇದು ಇಂಡೋರ್ ಪ್ಲ್ಯಾಂಟು. ಮೇಂಟೈನ್ ಮಾಡೋಕ್ಕಾಗಲ್ಲ, ಒಂದು 2 ಇಟ್ಟಿದ್ದೀನಿ ಸ್ನೇಹಿತರೆ. ಒಂದು 2-3 ಇದೆ. ಹಾಲಲ್ಲಿ 1-2 ಇದೆ, ಅಡುಗೆ ಮನೆಯಲ್ಲ 1-2 ಇದೆ ಸ್ನೇಹಿತರೆ. ಇದು ಕಿಚನಲ್ಲಿ ಹೋಸರಿ ಇಟ್ಟಿದ್ದೆ ಸ್ನೇಹಿತರೆ. ಮನಿ ಪ್ಲ್ಯಾಂಟು ತುಂಬ ಚೆನ್ನಾಗಿ ಬಂದಿತ್ತು.
ಹೊರ ಕಾಂಪೌಂಡ್ ಮೇಲೆ ಇಟ್ಟಿದ್ದೆ ಸ್ನೇಹಿತರೆ, ಯಾರು ಎರಡು ಹೊತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸ್ನೇಹಿತರೆ. ಇದೇ ಥರ ಪಾಟು. ಥ್ಯಾಂಕ್ ಯು ಸ್ನೇಹಿತರೆ.